ಹಾಯ್ ಗುರು, ಎಲ್ಲ ಆರಾಮ? ನೋಡ್ರಿ ನಮ್ಮ ಬೆಳಿದ ಹೆಂಗೆ ಆಟ ಅಂತಂದ್ರೆ, ಈಗ ನಾನು ಹೋಗ್ತೀನಿ ಹೆಂಗೆ ಓಡಕ್ಕೆ ನೋಡ್ರಿ. ಈಗ ಕೈಗೆ ಸಿಗಲ್ಲ, ಏನಂದ್ರೂ ಕೈಗೆ ಸಿಗಲ್ಲ ಅವಳು. ಬೈಲ್ 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 ಬರ ಬಾ. ನೋಡ್ರಿ ಹೆಂಗ್ ಬರ್ತಾಳೆ ಓಡಿ. ಹೊರವಾಗ ಬೈಲ್ ಬೈ, ಹೊರವಾಗ ಬೈಲ್ ಬೈಲ್, ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬರುವಾಗ ಬೈಲ್. ನೋಡ್ರಿ ಹೆಂಗ್ ಬರ್ತಾಳೆ, ಹಂಗೆ ಹೊರ ಹೋಗೋಣ ಅಂದ್ರೆ ಹಂಗೆ ಕುಟ್ಟಿತಾಳೆ. ಇಲ್ಲ ಅಂತಂದ್ರೆ ಕೈಗೆ ಸಿಗಲ್ಲ. ನೌಟಂಕಿ ಅಂದ್ರೆ ನೌಟಂಕಿ ಇದ್ರದ್ದು, ಹೊಟ್ಟೆ ಕೈಗೆ ಸಿಗಲ್ಲ, ಏನಂದ್ರೆ ಕೈಗೆ ಸಿಗಲ್ಲ. ಹೊರಗೆ ಹೋಗೋಣ ಅಂದ್ರೆ ಸಾಕು, ಹಂಗೆ ಹಂಗೆ ಪುಟ್ಟು ಓಡ್ಬಿಡ್ತಾವ. ಬೈಲ್ ಹೊರಗೆ ಬೈಲ್, ಜಲ್ದಿ ಬಾ ಜಲ್ದಿ ಬರ ಬಾ. ಸಿಟ್ 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 ಬೈಲ್ ಸಿಟ್. ಗುಡ್. ನನ್ನ ಕೆಂಪಿ ಇದೆ, ಹೆಸರು ಬೆಳ್ಳಿ ಅಂತೇಳಿ. ಥ್ಯಾಂಕ್ಸ್ 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 ಥ್ಯಾಂಕ್ಸ್. ಸಿಟ್ 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 ಬೆಳ್ಳಿ. ಥ್ಯಾಂಕ್ಸ್. ಸಿಟ್ ಬೆಳ್ಳಿ ಸಿಟ್ 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 ಸಿಟ್. ಥ್ಯಾಂಕ್ಸ್ 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 ಕೊಡು ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್ ಕೊಡು ಥ್ಯಾಂಕ್ಸ್. ಏಯ್ ಥ್ಯಾಂಕ್ಸ್. ನಮ್ಮ ಬಳ್ಳಿ ಕ್ಯೂಟಿ ಪೈಗಳು ನಾಟಕ ಅಂದ್ರೆ ಕೈಗೆ ಸಿಗಲ್ಲ, ಏನಂದ್ರೆ ಕೈಗೆ ಸಿಗಲ್ಲ. ಹೊರಗೋಣ ಅಂದ್ರೆ ಅಷ್ಟೇ ನನ್ನ ಹತ್ರ ಬಿಡ್ತಾಳೆ. ಇಲ್ಲ ಅಂತಂದ್ರೆ ಫುಲ್ಲು ನಾಟಕ ಅಂದ್ರೆ ನಾಟಕ. 2 ವರ್ಷ ಒಳಗೆ ಬ್ಲೂ ಐಸ್. ಇದ್ರ ಏನು ಸ್ಪೆಷಾಲಿಟಿ ಅಂದರೆ, ಇದು ಕಣ್ಣು ನೋಟಿ ಒಳಗು ಒಂದು ಕಣ್ಣು ಮಾತ್ರ ಅರ್ಧ ಕೆಂಪು ಅರ್ಧ ಕೆಂಪು ಅರ್ಧ ಬ್ಲೂ ಇದೆ. ಬರಲಿ ಕೆಂಪಿಯ. ಕೈಗೆ ಸಿಗಲ್ಲ. ಕೆಂಪಿ ಹೊರ ಓಡಗಳ. ಹುಡುಗಿ ಹಿಡಿಯೋದೇ ಕಷ್ಟ ಈಗ, ಮಿಸ್ಸ ಕೊಡೋಗ್ಬಿಟ್ಟಾಳ. ಬೈಲಿ ಹೊರಗ ಬೈಲಿ. ನೋಡಿ ಒಳಗೆ ಬಾಯ್ಲೆ. ಐ ಬೈಲ್.
ದೊಡ್ಡದಲ್ಲ, ಎಲ್ಲ ಮೇಂಟೈನ್ ಮಾಡ್ಬೇಕು ಎಲ್ಲ ಕ್ಲೀನಾಗಿ. ಏಡ್ಸಲ್ಲಿ ಎಸ್ಪೆಷಲಿ ಹುಲಿ ಕೋಟಲ್ಲಿ ತಗೊಂಡ್ಬಿಟ್ರೆ ಅಂತೂ ಭಾಳ ವಿಚಿತ್ರ. ಈಗ ನೋಡ್ರಿ ಆಗೋದು ಕುತ್ಕೊಂಡ್ರೆ ನೋಡ್ರಿ ಹಂಗೆ ಕುತ್ಕೊಂಡಾಳೆ, ಏನೋ ಗೊತ್ತಿಲ್ಲ ಹಂಗೆ. ಈಗ ಆದರೂ ಈಗ ತೆಗೆದ್ರೂ ಹಂಗೆ ಬರುತ್ತೆ ನೋಡ್ರಿ. ಈಗ ನೋಡ್ರಿ ಆದರೂ ಬರುತ್ತೆ. ಎಷ್ಟೇ ಕ್ಲೀನ್ ಮಾಡಿದ್ರೂ ಹುಲಿ ಕೋಟಲ್ಲಿ ನೀವು ಏನಂತ ತೆಗಿಯಕ್ಕೆ ಬರಲ್ಲ. ಇನ್ನೂ ಅರ್ಧ ಗಂಟೆ ಮಾಡ್ಬೋದು, ಇನ್ನೂ ಅರ್ಧ ಗಂಟೆ ಮಾಡ್ಬೋದು. ಕ್ಯೂಟಿ ಪೈ ಆದ್ಮೇಲೆ ಆಟ ಆಡ್ತಾ ಇರೋದು ನೋಡ್ರಿ ಅವಳು. ಫುಲ್ ಬ್ರಷ್ ಎಲ್ಲ ಆದ್ಮೇಲೆ ಫ್ರೆಶ್ ಆಗಲಿ. ಬ್ರಷ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತಂದ್ರೆ ಇವಳೇನ ಅನ್ಸತಿ. ಸೊ ಬಿ ಕೇರ್ಫುಲ್ ವೆನ್ ಯು ಟೇಕ್ ಹಸ್ಕಿ. ಹಸ್ಕಿ ತಗೊಳ್ಳೋದು ದೊಡ್ಡದಲ್ಲ, ಹಸ್ಕಿ ಮೇಂಟೈನ್ ಮಾಡೋದು ದೊಡ್ಡದು. ಅದರಲ್ಲಿ ಎಸ್ಪೆಷಲಿ ಹುಲಿ ಕೋಟ್, ಸ್ಮಾಲ್ ಕೋಟ ನಡೀತೈತಿ. ಸ್ಮಾಲ್ ಕೋಟೆಲ್ಲ ಅಷ್ಟೊಂದೇನು ಕೂದಲೇನು ಇದಾಗಲ್ಲ. ಬಟ್ ಹುಲಿ ಕೋಟಲ್ಲಿ ಮಾತ್ರ ಅಬ್ಬಾಬಾಬಾ ಮನೆಯಲ್ಲೆಲ್ಲ ಕೂದಲು ಅದನ್ನು ಕೊಟ್ಟು ಆಗಲ್ಲ ಹೇಳ್ಬೇಕಂದ್ರೆ. ಎಸ್ಪೆಷಲಿ ಮಕ್ಳು ಇರ್ತಾರಲ್ಲ ಮನೆಯಲ್ಲಿ, ಅಂಥವ್ರ ಮನೆಯಲ್ಲಿ ಭಾಳ ಹುಷಾರಾಗಿರ್ಬೇಕು. ನೋಡಿ ನಿಮ್ಮ ಅನುಕೂಲ ಹೆಂಗಿದೆ ಹೆಂಗೆ ಅಂತ ತಗೊಳ್ಳಿ. ಶಾರ್ಟ್ ಕೋಟಲ್ಲಿ ಭಾಳ ಬೀಡ್ಸ್ ಬರ್ತವೆ. ಬೆಟರ್ ಟು ಗೋ ಟು ಸ್ಮಾಲ್ ಕೋಟ್ ಓನ್ಲಿ. ಎಲ್ಲ ಜಾತಿಯಲ್ಲೂ ಸ್ಮಾಲ್ ಕೋಟ್ ಇದ್ದೇ ಇರ್ತವೆ. ಸ್ಮಾಲ್ ಕೋಟಲ್ಲಿ ಹೋದರೆ ಯಾಕಂತಂದರೆ ಕೂದಲು ಮೇಂಟೈನ್ ಮಾಡೋದು ಲಾಂಗ್ ಕೋಟಲ್ಲಿ ಅಷ್ಟು ಸುಲಭ ಅಲ್ಲ. ಲಾಂಗ್ ಕೋಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕಂತಂದರೆ ಎಸ್ಪೆಷಲಿ ಈ ಬಾಚಿಂಗ್ಗೆ ಈ ಮಳೆಗಾಲದಲ್ಲಿ ಕೂದಲೆಲ್ಲ ಹಸಿ ಆಗ್ಬಿಟ್ರೆ ಅದು ಗಂಟಾಗ್ಬಿಡುತ್ತೆ. ಆಮೇಲೆ ನನಗೆ ಕೆಟ್ಟ ಹಸೆ ಕಾಣುತ್ತೆ. ಆಮೇಲೆ ಒಳಗಡೆ ಗಾಯ ಆಗುತ್ತೆ, ನನಗೆ ಕಾಣೋದಿಲ್ಲ, ಅದು ಸೆಲಿತತಿ. ಸೆಲ್ತ ಮೇಲೆ ಗಾಯ ಆದಮೇಲೆ ಅದು ಜಲ್ದಿ ಒಣಗಲ್ಲ. ಲಾಂಗ್ ಕೋಟಲ್ಲಿ ಮೇನೇನಪ್ಪ ಅಂದರೆ ಗಾಯ ಆಗ್ಬಿಟ್ರೆ ಒಣಗಲ್ಲ ಜಾಸ್ತಿ. ಅದಕ್ಕೋಸ್ಕರ ಯೋಚನೆ ಮಾಡಿ. ಹಸ್ಕಿ ತಗೋಬೇಕಾರೆ ಹಸ್ಕಿ ತಗೊಳ್ಳೋದು ದೊಡ್ಡದಲ್ಲ, ಹಸ್ಕಿ ಮೇಂಟೈನ್ ಮಾಡೋದು ದೊಡ್ಡದಲ್ಲ. ಎಸ್ಪೆಷಲಿ ಹುಲಿ ಕೋಟಲ್ಲಿ. ಈ ಹುಲಿ ಕೋಟಲ್ಲಿ ಹೆಂಗಂತಂದರೆ ಕೂದಲು ಭಾಳ ಕೂದಲು ನೀವು ಎಷ್ಟೇ ಬಾಚೋದು ಬರುತ್ತೆ. ನಾನು ಇವಾಗಲೂ ಬಾಚಿದ್ರೆ ಇನ್ನೂ ಬರುತ್ತೆ. ಸಾಕಂತ ನಾನೇ ಬಿಟ್ಟಿದ್ದೀನಿ. ಯಾಕಂತಂದರೆ ನೀವು ಬಾಚಿದಷ್ಟು ಕೂದಲು ಹೇರ್ಸ್ ಬರ್ತಾನೆ ಇರ್ತವೆ, ಡೆಡ್ ಹೇರ್ಸ್. ಅದಕ್ಕೋಸ್ಕರ ಭಾಳ ಯೋಚನೆ ಮಾಡ್ತಾಳೆ ಲಾಂಗ್ ಕೋಟ್ಸ್ ತಗೊಳ್ಬೇಕಾರೆ. ನೀವು ಬೇರೆ ಬೀಡಲ್ಲಿ ಲೈಕ್ ಗೋಲ್ಡನ್ ರಿಟ್ರೀವರ್ ಎಲ್ಲ ತಗೋಬೋದಿಲ್ಲ ಅಂತಿಲ್ಲ. ಬಟ್ ಲಾಂಗ್ ಕೋಟ್ಸಲ್ಲಿ ಎಸ್ಪೆಷಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಯಾಕಂತಂದರೆ ಅದರಲ್ಲಿ ಸ್ವಲ್ಪ ಗಾಯ ಆದರೂ ಪರವಾಗಿಲ್ಲ, ಕಾಣಲ್ಲ. ಆಮೇಲೆ ಒಳಗಡೆ ಏನಾತಂದ್ರೂ ಇದಾದರೂ ಇದಾಗ್ತವೆ, ಸಣ್ಣ ಸಣ್ಣ ಹುಳಾಗ್ತವೆ, ಅವು ಕಾಣಲ್ಲ. ತಗೋಬೇಕಾದ್ರೆ ಭಾಳ ವಿಷಯ ಮಾಡ್ತಾರೆ. ನಾವು ಒನ್ ಟೈಮ್ ನಮ್ಮ ಪ್ರೀತಿಗೋಸ್ಕರ ತಗೊಂಡ್ಬಿಡ್ತೀವಿ ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಬಟ್ 15 ಇಯರ್ಸ್ ಅದನ್ನು ಮೇಂಟೈನ್ ಮಾಡಬೇಕು. ಅದೇ ಇರೋದು ಮೇನ್. ನಾವು ಚೆನ್ನಾಗಿ ಕಾಣ್ತಿದೆ ಅಂತ ತೊಗೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಕಾಪಾಡ್ಕೊಂಬೋದ್ರೆ ಚೆನ್ನಾಗಿ ತಗೊಬೇಕು. ಇಲ್ಲಾಂದ್ರೆ ತಗೊಳಕ್ಕೆ ಹೋಗಬಾರ್ದು. ಯಾರಿಗೆ ಮೇಂಟೈನ್ ಆಗುತ್ತೋ ಲಾಂಗ್ ಕೋಟಲ್ಲಿ ಅವ್ರು ಅಷ್ಟೇ ತಗೊಳ್ಳಿ, ಇಲ್ಲಾಂತಂದ್ರೆ ತಗೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಈಗ ನಾನು ಅನುಭವಿಸ್ತಿರೋದು ಹೇಳ್ಬೇಕಂದ್ರೆ ಈಗ ತಗೊಂಡಿದ್ದೀನಿ. ಬಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗಿದೆ. ಯಾಕಂತಂದರೆ ಅದರಲ್ಲಿ ಅದಕ್ಕೇನೋ ನೋವತ್ತಂದ್ರೆ ನನಗೂ ನೋವಾದಂಗೆ ಅದು. ಅದಕ್ಕೇನೋ ಸ್ವಲ್ಪ ಗಾಯ ಆಯ್ತು ಅಂತ ನನಗೆ ಕಾಣಲ್ಲ. ಅದು ಹೇಳೋಕ್ಕೂ ಬರಲ್ಲ, ನನಗೆ ಕಾಣೋದೇ ಇಲ್ಲ. ಅದು ಯಾವಾಗ ಸ್ಮೆಲ್ ಸ್ಟಾರ್ಟ್ ಆಗುತ್ತೋ ಅವಾಗ ನನಗೆ ಗೊತ್ತಾಗೋದು ಓಕೆ ಗಾಯ ಆಗಿದೆ ಅಂತೇಳಿ. ಅದಕ್ಕೋಸ್ಕರ ಭಾಳ ಹುಷಾರಾಗಿ ತಗೊಳ್ಳಿ ಲಾಂಗ್ ಕೋಟ್ ತಗೋಬೇಕಾರೆ. ಪ್ರಿಫರ್ ಟು ಶಾರ್ಟ್ ಕೋಟ್ ಓನ್ಲಿ. ಎಲ್ಲ ಬಿಡ್ಸಲ್ಲೂ ಶಾರ್ಟ್ ಕೋಟ್ ಬಂದೇ ಬರ್ತವೆ. ಈಗೆಲ್ಲ ಗೋಲ್ಡನ್ ರಿಟ್ರೀವರ್ ಥರನೇ ಅಪೋಸಿಟಲ್ಲಿ ಲ್ಯಾಬ್ ಬರುತ್ತೆ, ಆ ಥರ ಬಂದೇ ಬರುತ್ತೆ ಎಲ್ಲ ಬಿಡಲ್ಲೂ. ಬಟ್ ಲಾಂಗ್ ಕೋಟ್ ತಗೋಬೇಕಾರೆ ಪ್ರಿಫರ್ ಟು ಶಾರ್ಟ್ ಕೋಟ್ ಓನ್ಲಿ. ಹಿಂಗೆ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.